ಆತ್ಮೀಯ ವಿದ್ಯಾರ್ಥಿಗಳಿಗೆ ಶುಭೋದಯ. ನಾನು ನಿಮ್ಮ ಮಲ್ಲಮ್ಮ ಟೀಚರ್. ನಾವು ಇಂದು 10ನೇ ತರಗತಿಯ ಗಣಿತ ವಿಭಾಗದ ಸಮಾಂತರ ಶ್ರೇಣಿಗಳು ಅನ್ನುವಂತಹ ಮುಂದುವರಿದ ಭಾಗವನ್ನು ಅಭ್ಯಾಸ ಮಾಡೋಣ. ಮೊದಲು ನಾವು 1ನೇ ಭಾಗದಲ್ಲಿ ಉದಾಹರಣೆಗಳನ್ನು ನೋಡಿದ್ವಿ. ಸಮಾಂತರ ಶ್ರೇಣಿಯ ಮೇಲಿನ ಉದಾಹರಣೆಗಳು ಮತ್ತು AN ಸೂತ್ರ ನೋಡಿದ್ವಿ. AN ಸೂತ್ರ ಏನು ಹೇಳ್ಕೊಡ್ತಾ ಇತ್ತು ನಿಮಗೆ? AN = A + n - 1 × D. ಹೌದಾ? AN ಅಂದ್ರೇನು? ಕೊನೆಯ ಪದ. AN ಅಂದರೆ ಕೊನೆಯ ಪದ, ಮೊದಲನೇ ಪದ. A ಅಂದ್ರೇನು? ಮೊದಲನೇ ಪದ. N ಅಂದರೆ ಪದಗಳ ಸಂಖ್ಯೆ. N ಅಂದರೆ ಪದಗಳ ಸಂಖ್ಯೆ. D ಅಂದರೆ ಸಾಮಾನ್ಯ ವ್ಯತ್ಯಾಸ. ಬೆಟರ್ ಇದನ್ನು ನಾವು ಒಂದು ಸರ್ತಿ ಬರ್ಕೊಂಬಿಡೋಣ. ಹೌದಾ? ಈ ಥರ ಬಾಕ್ಸ್ ಹಾಕೊಂಡ್ಬಿಟ್ಟು D ಅಂದರೆ ಏನು? ಸಾಮಾನ್ಯ ವ್ಯತ್ಯಾಸ. ಹೌದಾ? ನೆಕ್ಸ್ಟ್ N ಅಂದರೆ ಏನು? ಪದಗಳ ಸಂಖ್ಯೆ. ಏನು? ಪದಗಳ ಸಂಖ್ಯೆ. ಹೌದಾ? A ಅಂದರೆ ಮೊದಲ ಪದ. ಮೊದಲ ಪದ. ಓಕೆನಾ? ಹಾಗೆ AN ಅಂದರೆ ಕೊನೆಯ ಪದ ಅಂತ ಕನ್ಸಿಡರ್ ಆಗುತ್ತೆ. ಏನಿದು? ಕೊನೆಯ ಪದ. ಓಕೆನಾ? AN = A + n - 1 × D. ನಾವು ಮೊದಲನೇ ಮುಖ್ಯ ಮೇನನ್ನು ನೋಡಿದ್ವಿ. ಹೌದಾ? ಅದರಲ್ಲಿ ಬರುವಂತಹ 4 ಲೆಕ್ಕಗಳನ್ನು ಕೂಡ ಬಿಡಿಸಿದ್ವಿ. ಈಗ ಎರಡನೇ ಮೇನು. ಅದರಲ್ಲಿ ಏನು ಹೇಳುತ್ತೆ ಎರಡನೇ ಮೇನು? ಮೊದಲ ಪದ ಹಾಗೂ ಸಾಮಾನ್ಯ ವ್ಯತ್ಯಾಸ ಕೊಟ್ಟಿದ್ದು. ಮೊದಲ ಪದ ಹಾಗೂ ಸಾಮಾನ್ಯ ವ್ಯತ್ಯಾಸ ಕೊಟ್ಟಿದ್ದು. ಇದರ ಮೊದಲ 4 ಪದಗಳನ್ನು ಕಂಡುಹಿಡಿಯಿರಿ. ಇದರ ಮೊದಲ 4 ಪದಗಳನ್ನು ಕಂಡುಹಿಡಿಯಿರಿ ಅಂತ ಹೇಳುತ್ತೆ. ಹೌದಾ? ಒಂದು ನಿಮಿಷ. N ಅಂದರೆ ಪದಗಳ ಸಂಖ್ಯೆ. ಮೊದಲ ಪದ ಅಂತ ಕನ್ಸಿಡರ್ ಆದರೆ A1. N ಇದ್ದಲ್ಲಿ ಏನು ಹಾಕೋಬೇಕು? 1. ಓಕೆ? A1 = ಇಲ್ಲಿ ನೋಡಿ, N ಇದ್ದಲ್ಲಿ 1 ಹಾಕಿದ್ರೆ 1 - 1 ಅಂದರೆ 0. 0 × ಎನಿಥಿಂಗ್ ಮೀನ್ಸ್ ಯಾವುದೇ ಒಂದು ನಂಬರಿಂದ ನಾವು 0ನ ಗುಣಿಸಿದರೆ 0ನೇ ಸಿಗುತ್ತೆ. ಹಾಗಾಗಿ ಇದು ಫುಲ್ ಟರ್ಮ್ ಏನಾಗುತ್ತೆ? 0, ಶೂನ್ಯವಾಗಿಬಿಡುತ್ತೆ. ಹಾಗಾಗಿ A1 = A. A1 = A. ಹಾಗೆ A2 ನೋಡಿ. A2 ಅಂದರೆ A ಆ್ಯಸ್ ಇಟ್ ಈಸು 2 - 1 ಮೀನ್ಸ್ 1. 2 - 1 ಅಂದರೆ 1. 1 D ಅಂದರೆ A2 ಅನ್ನು ನಾವು ಸಿಂಪಲ್ ಆಗಿ A + D ಅಂತ ಬರೀಬಹುದು. A2 ಅನ್ನು ಸಿಂಪಲ್ ಆಗಿ A + D. A3 A ಆ್ಯಸ್ ಯೂಶುವಲ್ ಸೇಮ್, ಮೊದಲ ಪದ. 3 - 1 ಅಂದರೆ 2. 2D. ಏನಾಯಿತು? 2D. A3 = A + 2D. ಹಾಗೆ 17ನೇ ಪದ. A17 ಅಂದರೆ ನಾವು ಏನಂತ ಬರಿಬೋದು? A + 16D. ಅರ್ಥ ಆಯ್ತಾ? ಇದರಲ್ಲ ಒಂದು ಮೈನಸ್ ಮಾಡಿ D ಅಂತ ಕನ್ಸಿಡರ್ ಮಾಡ್ಕೋತೀವಿ. ನಾನು ನೆಕ್ಸ್ಟು ಲೆಕ್ಕ ಹೇಳಬೇಕಾದಾಗ ಇದೇ ರೀತಿ ಡೈರೆಕ್ಟಾಗಿ ತೊಗೋತೀನಿ. ಒಂದು ಸರ್ತಿ ನೀವು ಫಾರ್ಮುಲಾ ಹಚ್ಚಿದರೆ ಓಕೆ, ಸೂತ್ರ ಹಚ್ಚಿದರೆ ಓಕೆ. ಆ ಲೆಕ್ಕದಲ್ಲಿ ಪದೇ ಪದೇ ಅದೇ ಫಾರ್ಮುಲಾನ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಈ ರೀತಿ ನಾವು ನೇರವಾಗಿ ತಗೋಬಹುದು. A27 ಅಂತ ಇದ್ದರೆ ಎಸ್ A + 26D. ಹೌದಾ? ಹಾಗೆ A32 ಇದೆ ಅಂತ ತಿಳ್ಕೊಳ್ಳಿ. ಏನಂತ ಬರಿಬಹುದು ಅದನ್ನು? A + 31D. ಇದರಿಗಿನ N ಕೊಟ್ಟಿದ್ದಾರಲ್ಲ, Nಗಿನ ಒಂದು ಕಡಿಮೆ ಸಂಖ್ಯೆಯಲ್ಲಿ D ಬರುತ್ತೆ. A ಆ್ಯಸ್ ಇಟ್ ಈಸು. ಓಕೆನಾ? ಈ ರೀತಿ ನಾವು ಪದಗಳನ್ನು ಬರ್ಕೋಬಹುದು. ಈಗ ಅವ್ರು ಎಷ್ಟು ಹೇಳಿದ್ದಾರೆ? ಮೊದಲ 4 ಪದನ, ಮೊದಲ 3 ಪದನ? ಮೊದಲ 4 ಪದ. ಹಾಗಾದರೆ A4 ಏನಾಗುತ್ತೆ? A + 3D. ಓಕೆನಾ? ಕೊಟ್ಟಿರುವ ಎರಡನೇ ಮೇನಲ್ಲಿ 1ನೇ ಕ್ವಶನ್ ಏನಿದೆ ಅಂದರೆ A = 10 ಹಾಗೆ D = 10 ಅಂತ ಕೊಟ್ಟಿದ್ದಾರೆ. ನಾವು ಇವಾಗ ಏನು ಮಾಡಬೇಕು? ಮೊದಲ 4 ಪದಗಳನ್ನು ಕಂಡುಹಿಡಿಬೇಕು. ಹೇಗೆ? ಮೊದಲ ಪದ ಯಾವುದು? A1. A1 ಅಂದರೆ A ಅಂತ ಕನ್ಸಿಡರ್ ಮಾಡ್ತೀವಿ. A2 A + D. A3 A + 2D. A4 ಅಂದರೆ A + 3D ಅಂತ ನಾವು ತಗೊಳ್ತೀವಿ. ಹಾಂ, ಮೊದಲ ಪದ
ಏನು A1 ಈಕ್ವಲ್ಸ್ ಟು ವಾಟ್ A ಇಸ್ ಈಕ್ವಲ್ಸ್ ಟು 10. ಓಕೆನಾ. ಎರಡನೇ ಪದ ಅಂದರೆ A2 ಅಂದರೆ ಏನು ಮಾಡಿದ್ದೀವಿ A ಪ್ಲಸ್ ಡಿ ಎಷ್ಟಿದೆ ಇದು 10 ಇದು 10 ಅಂದರೆ 10 ಪ್ಲಸ್ 10 ಇಸ್ ಈಕ್ವಲ್ ಟು 20. A2 ಈಕ್ವಲ್ ಟು 20 ಅಂತ ತೊಗೊತೀವಿ. ನೆಕ್ಸ್ಟ್ ಮೂರನೇ ಪದ A3 ಏನಿದೆ A ಪ್ಲಸ್ 2D. A ಅಂದರೆ 10, 2 ಇಂಟು 10 ಮೀನ್ಸ್ 20 ಏನಾಯಿತು 30. ದೇರ್ಫೋರ್ A3 ಏನಾಗುತ್ತೆ 30. ಓಕೆನಾ. ನೆಕ್ಸ್ಟ್ ನಾಲ್ಕನೇ ಪದ ಯಾವುದು ನಾಲ್ಕನೇ ಪದ A4 ಈಕ್ವಲ್ಸ್ ಟು ವಾಟ್ A ಪ್ಲಸ್ 3D. ನಾಲ್ಕನೇ ಪದ ಅಂದರೆ A ಪ್ಲಸ್ 3D ಅಂತ ತಗೊತೀವಿ. A ಅಂದರೆ 10 ಪ್ಲಸ್ 3 ಇಂಟು 10 30. ಸೊ ಏನಾಯಿತು 40. 30 ಪ್ಲಸ್ 10 ಅಂದರೆ 40. ನೋಡಿ ಮೊದಲನೇ ಪದ A1 ಎಷ್ಟು 10, ಎರಡನೇ ಪದ A2 ಎಷ್ಟು 20, ಮೂರನೇ ಪದ ಎಷ್ಟು ಕೊಟ್ಟಿದ್ದಾನೆ 30, ನಾಲ್ಕನೇ ಪದ ಎಷ್ಟಾಯಿತು 40. ಎಷ್ಟಾಯಿತು 40 ಅಂತ ಕನ್ಸಿಡರ್ ಮಾಡ್ತೀವಿ. ಹಾಗಾದರೆ ಆದ್ದರಿಂದ ಅಂತ ಮಾಡ್ಕೊತೀವಿ. ಮಾಡಿಕೊಂಡು ಮೊದಲ 4 ಪದ ಯಾವ್ಯಾವು A1, A2, A3, A4. A1 ಎಷ್ಟು 10 ಬಂದಿದೆ, A2 20, A3 30, A4 40. ಓಕೆನಾ. ಗೊತ್ತಾಯ್ತಾ ಮಕ್ಕಳ. A ಕೊಟ್ಟಾಗ D ಕೊಟ್ಟಾಗ ನಾವು ಅದನ್ನು A1 ಕಂಡು ಹಿಡ್ಕೋತೀವಿ, A2, A3, A4 ಎಷ್ಟು ಪದಗಳನ್ನು ಕೇಳಿದ್ರು ನಾವು ಇದೇ ರೀತಿಯಾಗಿ ಬಿಡಿಸಬಹುದು. ಓಕೆನಾ. ಇನ್ನೊಂದು ಇದೇ ಮೀನಲ್ಲಿ ಇನ್ನೊಂದು ಲೆಕ್ಕ ಬಿಡಿಸೋಣ. ಯಾವುದು ಸೆಕೆಂಡ್ ಮೇನಲ್ಲಿ ಸೆಕೆಂಡ್ ಒನ್. A is equal to -2, D is equal to 0. ನೋಡಿ ಸಾಮಾನ್ಯ ವ್ಯತ್ಯಾಸ 0 ಆಗಿತ್ತು ಅಂದರೆ ಮೊದಲ ಪದ ಏನಿರುತ್ತೋ ಅದೇ ರಿಪೀಟ್ ಆಗಿ ಬರುತ್ತೆ. ಹೇಗೆ ಮೊದಲ ಪದ A1 ಅಂತ ತಗೊತೀವಿ. ಮೊದಲ ಪದ A1 ಅಂದ್ರೇನು A -2. ಎರಡನೆಯ ಪದ A2 ಅಂದ್ರೇನು A ಪ್ಲಸ್ ಡಿ -2 ಪ್ಲಸ್ 0 ಏನಾಗುತ್ತೆ ಯಾವುದೇ ಸಂಖ್ಯೆಗೆ 0ಇಂದ ಕೂಡಿಸಿದ್ರೆ ಅದೇ ಸಂಖ್ಯೆನೇ ಬರುತ್ತೆ, 0ಇಂದ ಕಳೆದರೂ ಕೂಡ ಅದೇ ಸಂಖ್ಯೆನೇ ಬರುತ್ತೆ. ಹೌದಾ. ಇವಾಗ ಏನು ಕೊಟ್ಟಿದ್ದಾರೆ -2 ಪ್ಲಸ್ 0 ಶೂನ್ಯ ಅಂತ ಕನ್ಸಿಡರ್ ಮಾಡಿದ್ರೆ ನಮಗೆ ವಾಪಸ್ ಅದೇ ಸಂಖ್ಯೆ ಬರುತ್ತೆ. ನೆಕ್ಸ್ಟ್ A3 A ಪ್ಲಸ್ 2D. A ಎಷ್ಟು -2, 0 ಇಂಟು -2, 0 ಇಂಟು ಎನಿ ನಂಬರ್ ಅಂತ ಕನ್ಸಿಡರ್ ಮಾಡ್ತೀವಿ. ಶೂನ್ಯದಿಂದ ಯಾವುದೇ ಒಂದು ಸಂಖ್ಯೆಯನ್ನು ಗುಣಿಸಿದರೆ ನಮಗೆ ಶೂನ್ಯವೇ ಬರುತ್ತೆ, 0ನೇ ಬರುತ್ತೆ. ಸೊ ಇದು ಹೋಲ್ ಟರ್ಮ್ ಏನಾಯಿತು 0 ಆಯಿತು. ಸೊ ಉಳಿದಿದ್ದೇನು -2. ಓಕೆನಾ. ನೆಕ್ಸ್ಟ್ A4. ನೆಕ್ಸ್ಟ್ ಏನು A4 ಅಂದರೆ A ಪ್ಲಸ್ 3D. ಹಾಂ A ಅಂದರೆ -2 ಪ್ಲಸ್ 3 ಇಂಟು 0. ಹೌದಾ. 0 ಇಂಟು ಎನಿ ನಂಬರ್ ಅಂದರೆ ಏನು 0ನೇ. 2 ಇಂಟು D. ಓಕೆನಾ. ಇಲ್ಲಿ ನೋಡಿ ಕನ್ಫ್ಯೂಸ್ ಮಾಡ್ಕೋಬೇಡಿ. 2 ಇಂಟು 0 ಅಂದ್ರೂ ಏನು 0, 0 ಇಂಟು 2 ಅಂದ್ರೂ 0ನ. 3 ಇಂಟು 0 ಮೀನ್ಸ್ 0. ಸೊ ಎಷ್ಟು ಉಳಿತು -2. A1 ಅಂದರೆ A -2, A2 ಅಂದರೆ A ಪ್ಲಸ್ ಡಿ. -2 ಪ್ಲಸ್ ಡಿ ಮೀನ್ಸ್ ಶೂನ್ಯ. ಸೊ ಏನಾಯಿತು -2. A3 A ಪ್ಲಸ್ 2D. A ಮೀನ್ಸ್ -2 ಪ್ಲಸ್ ಇದೆ 2 ಗುಂಡ್ಲೆ D ಅಂದರೆ
0. ಸೊ ಇದೇನಾಯಿತು 0. ಸೊ -2 ಆ್ಯಸ್ ಇಟ್ ಈಸ್. ಹಾಗೆ A4 ಅಂದರೆ A ಪ್ಲಸ್ 3D. A ಅಂದರೆ -2, 3 ಇಂಟು 0. ನೀವು 10 ಗುಂಡ್ಲೆ 0 ಅಂದ್ರೂ 0, 100 ಗುಂಡ್ಲೆ 0 ಅಂದ್ರೂ 0, 1000 ಗುಂಡ್ಲೆ 0 ಅಂದ್ರೂ 0ನೇ. ಹೌದಾ? ಇದೊಂದು ಬೇಸಿಕ್ ನಿಮ್ಮ ತಲೆಯಲ್ಲಿ ಇರಬೇಕು. 3 ಇಂಟು 0 ಮೀನ್ಸ್ 0. ಸೊ ಎಷ್ಟು ಉಳಿತು? -2. ಹಾಗಾಗಿ ಮೊದಲ 4 ಪದಗಳು ಶೂನ್ಯ. ನೋಡಿ, ಸಾಮಾನ್ಯ ವ್ಯತ್ಯಾಸ ಶೂನ್ಯವಾದಾಗ ಸಾಮಾನ್ಯ ವ್ಯತ್ಯಾಸ ಏನಾಗಿರ್ಬೇಕು? ಶೂನ್ಯ ಆಯಿತು ಅಂದರೆ ಎ ಏನು ಕೊಟ್ಟಿರ್ತಾನೋ ಅದೇ ಪದನೇ ರಿಪೀಟ್ ಆಗುತ್ತೆ. ಪದೇ ಪದೇ ಅದೇ ಪದನೇ ರಿಪೀಟ್ ಆಗುತ್ತೆ. ಆದ್ದರಿಂದ ಮೊದಲ 4 ಪದಗಳು, ಮೊದಲ 4 ಪದಗಳು ಯಾವ್ಯಾವು? A1, A2, A3, A4 ಯಾವ್ಯಾವು? -2, -2, -2, -2. ಓಕೆನಾ? ನೆಕ್ಸ್ಟ್ ಇನ್ನೊಂದು, A4, D -3. A4 ಇದೆ, D ಮೈನಸ್ ಕೊಟ್ಟಿದ್ದಾರೆ ನೋಡಿ. -3 ಆದಾಗ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಮೊದಲ 4 ಪದ ಹೇಗೆ ಕಂಡುಹಿಡಿಬೇಕು? ಆ್ಯಸ್ ಯೂಶುವಲ್ A1 = A ಅಂದರೆ ಎಷ್ಟು ಕೊಟ್ಟಿದ್ದಾನೆ? 4. ಓಕೆನಾ? A2 A ಪ್ಲಸ್ D. A ಏನಿದೆ? 4, ಇಲ್ಲಿ ಪ್ಲಸ್ ಇದೆ. ಸೊ ಡಬಲ್ ಸೈನ್, 2 ಸರ್ತಿ ಚಿಹ್ನೆಗಳು ಬಂದರೆ ನಾವು ಬ್ರಕೆಟ್ ಹಾಕ್ಕೊಳ್ಳೇಬೇಕು, ಆವರಣಗಳನ್ನು ಹಾಕ್ಕೊಳ್ಳೇಬೇಕು. ಇಲ್ಲಾಂದ್ರೆ ಏನು ಮಾಡ್ತೀರಾ ನೀವು? 4 ಪ್ಲಸ್ -3 ಈ ಥರ ಬರ್ಕೊಳ್ತೀರಾ. ಎಕ್ಸಾಮಲ್ಲಿ ಏನಾಗುತ್ತೆ, ಸ್ಪೀಡಾಗಿ ಬರಬೇಕಾದ್ರೆ ಈ ಥರ ಆಗಿಬಿಟ್ಟಿರುತ್ತೆ ನಿಮ್ಮದು. 4, 3 ಏನಾಯಿತು? 7 ಆಯಿತು. ಸೊ ಲೆಕ್ಕ ತಪ್ಪಾಯ್ತು ಅಲ್ಲಿ. ಹೌದಾ? ಸೊ ಯಾವುದೇ ರೀತಿಯ ಗೊಂದಲಗಳಿಗೆ ಅವಕಾಶ ಕೊಡಲಾರದ ರೀತಿಯೊಳಗೆ ನಾವು ಲೆಕ್ಕಗಳನ್ನು ಬಿಡಿಸ್ಬೇಕಾಗತ್ತೆ. ಸೊ ಅವಾಯ್ಡ್ ಮಾಡಿರಿ ಇಂಥವೆಲ್ಲ ಸ್ಟೆಪ್. 2 ಚಿಹ್ನೆಗಳು ಬಂದ ತಕ್ಷಣ ಏನು ಮಾಡಿ? ಆವರಣಗಳನ್ನು, ಬ್ರಕೆಟ್ಗಳನ್ನು ಹಾಕೊಳ್ಳಿ. ನೋಡಿ, 4 ಪ್ಲಸ್ ಇಂಟು ಮೈನಸ್. ಇವಾಗ ಗೊತ್ತಾಯ್ತಾ? 4 -3 ಅಂದರೆ 1, ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್, 4ಗೆ ಪ್ಲಸ್ ಇದೆ. ಸೊ +1. A2 ಏನಾಯಿತು? +1. ಹಾಗೆ A3 ಅಂದ್ರೇನು? A ಪ್ಲಸ್ 2D. A ಅಂದರೆ 4 ಪ್ಲಸ್ 2 ಇಂಟು -3. ಹೌದಾ? ಏನಾಯ್ತಿದು? -6. 2 ಮೂಲೆ 6, -6. 4 -6 ಅಂದರೆ 4ರಲ್ಲಿ -6 ಹೋಗಲ್ಲ. 6ರಲ್ಲಿ 4 ತೆಗಿಬೇಕು, ದೊಡ್ಡ ಸಂಖ್ಯೆ ಚಿಹ್ನೆ ಹಚ್ಚಬೇಕು. ಮೈನಸ್ ದೊಡ್ಡ ಸಂಖ್ಯೆ ಚಿಹ್ನೆ. 6ರಲ್ಲಿ 4 ಹೋದರೆ 2. ಸೊ ನೋಡಿ, A3 ಎಷ್ಟಾಯಿತು? -2. ನೆಕ್ಸ್ಟ್ A4 A ಪ್ಲಸ್ 3D. A ಅಂದ್ರೇನು? 4 ಪ್ಲಸ್ 3 ಇಂಟು D ಅಂದರೆ ಎಷ್ಟು ಕೊಟ್ಟಿದ್ದಾನೆ? -3. ಹಾಂ, ಪ್ಲಸ್ ಇಂಟು ಮೈನಸ್, 3 ಮೂರಲೆ 9, 3 3 9 ಅಂತ ತಗೊಳ್ತೀವಿ. ಸೊ ಇವಾಗ ಆ್ಯಸ್ ಯೂಶುವಲ್ 9ಅಲ್ಲಿ 4 ಹೋಗಬೇಕು, 4 ಹೋಗಬೇಕು. ಎಷ್ಟು? -5. ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್. 9ರಲ್ಲಿ 4 ಹೋದರೆ 5, ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್. ಸೊ ನೋಡಿ, A1 ಎಷ್ಟಾಯಿತು? 4, A2 1, A3 ಎಷ್ಟಿದೆ? -2, A4 ಎಷ್ಟಿದೆ? -5. ಓಕೆನಾ? ಆದ್ದರಿಂದ ಮೊದಲ 4 ಪದಗಳು, ಮೊದಲ 4 ಪದಗಳು ಯಾವ್ಯಾವಪ್ಪ? ಹಾಂ, A1, A2, A3, A4. ಗೊತ್ತಾಯ್ತಾ? A1 ಎಷ್ಟಿದೆ? 4, A2 1, A3 ಎಷ್ಟು? -2, A4 -5.
ಓಕೆನಾ? ಇದೇ ಥರ ಇನ್ನೊಂದು ಲೆಕ್ಕ ನೋಡಿ. 4th one, ಸೆಕೆಂಡ್ ಮೇನಲ್ಲಿ 4th one, a ಈಕ್ವಲ್ ಟು -1. ಆವಾಗಲೇ ಡಿ ಮೈನಸ್ ಇತ್ತು, ಇವಾಗ ಎ ಏನು ಕೊಟ್ಟಿದ್ದಾನೆ, ಮೊದಲ ಪದನೇ ಮೈನಸಲ್ಲಿ ಕೊಟ್ಟಿದ್ದಾನೆ ನೋಡಿ. ಹಾಗೆ ಡಿ ಫ್ರ್ಯಾಕ್ಷನಲ್ಲಿ ಕೊಟ್ಟಿದ್ದಾನೆ, ಭಿನ್ನ ರಾಶಿಯಲ್ಲಿ ಕೊಟ್ಟಿದ್ದಾನೆ. ಡಿ ಇಸ್ ಈಕ್ವಲ್ಸ್ ಟು 1/2. ಓಕೆನಾ? ಇವಾಗಲೂ ಕೂಡ ನಾವೇನು ಮಾಡಬೇಕು, ಮೊದಲ 4 ಪದಗಳನ್ನು ಕಂಡುಹಿಡಿಬೇಕು. ಹೇಗೆ ಕಂಡುಹಿಡಿತೀರಾ? ಅವಾಗಲೇ ಮಾಡಿದವಲ್ಲ ಹಾಗೆ. ಮೊದಲ ಪದ ಏನು, a1 is equal to a equals to what, -1. ಹೌದಾ? a1 ಸಮ ಇದೆ ಎದಕ್ಕೆ, ಎಗೆ. ಹಾಗಂದ್ರೆ ಏನು, ಏನ ಬೆಲೆ ಏನಾಯಿತು, -1. ಹಾಗೆ a2 ಎಷ್ಟಾಗುತ್ತೆ, a ಪ್ಲಸ್ ಡಿ. ಎ ಎಷ್ಟು ಕೊಟ್ಟಿದ್ದಾನೆ, -1 ಪ್ಲಸ್ಸು ಡಿ ಎಷ್ಟಿದೆ, 1/2. ನೋಡಿ ಭಿನ್ನ ರಾಶಿ ಬಂತು. ಸ್ವಲ್ಪ ಗಮನ ಕೊಡಿ. -1 ಕೆಳಗೆ ಛೇದ ಏನೂ ಇಲ್ಲ ಅಂದರೆ ನಾವು 1 ಬರ್ಕೊಳ್ಳೇಬೇಕು. ಇವಾಗ ನೋಡಿ ಲಸ ಅ ಎಷ್ಟು, 2. 1 ಎಷ್ಟಲೇ, 2. 1 2ಲೇ, 2 ಎಷ್ಟಲೇ, 2 1ಲೇ. ಸೊ ಇವಾಗ ನಾವೇನು ಮಾಡ್ಕೊಂಡ್ವಿ, ಛೇದಗಳನ್ನು ಸಮ ಮಾಡ್ಕೊಂಡ್ವಿ. ಏನೋ ಛೇದಗಳನ್ನು ಸಮ ಮಾಡ್ಕೊಂಡ್ವಿ. 2 ಗುಂಡ್ಲೆ -1 ಅಂದರೆ -2. 1 × 1 ಅಂದರೆ ಏನಾಯಿತು, +1. ಓಕೆ. -2ನಲ್ಲಿ +1 ಹೋದರೆ -1/2. ಸೊ ನೋಡಿ a2 ಎಷ್ಟಾಯಿತು, -1/2. ಓಕೆನಾ? ನೆಕ್ಸ್ಟ್ a3 ಎಷ್ಟು, a3 ಅಂದರೆ a ಪ್ಲಸ್ 2d ಈಕ್ವಲ್ ಟು ಎ ಅಂದರೆ -1 ಪ್ಲಸ್ 2 × -1/2 ಇದೆ. ಡಿ ಅಂದರೆ ಏನಿದೆ, +1/2. ನೋಡಿ ಇಲ್ಲಿ ಇಂಟು ಇರೋದ್ರಿಂದ 2 ಒಂದೇ ಮಗ್ಗಿಯಲ್ಲಿರೋದ್ರಿಂದ ನಾವು ಕ್ಯಾನ್ಸಲ್ ಮಾಡ್ತೀವಿ. ಇಲ್ಲೇನು ಕ್ಯಾನ್ಸಲ್ ಮಾಡಲಿಲ್ಲ, ಏನು ಕೂಡಿಸ್ಲಿಲ್ಲ ಅಂದರೆ ಇಲ್ಲಿ ಪ್ಲಸ್ ಅಥವಾ ಮೈನಸ್ ಇದೆ. ಇಲ್ಲಿ ಯಾವುದು ಮಗ್ಗಿ ಬಂದಿಲ್ಲ, 1/2. ಓಕೆನಾ? ಇಲ್ಲಿ 2 × 1/2 ನೋಡಿ. ಹೌದಾ? 2 1ಲೇ, 2 1ಲೇ. ಸೊ ಏನಾಯ್ತಿದು, -1 ಆ್ಯಸ್ ಇಟ್ ಈಸು. 1 × 1 ಅಂದರೆ 1. -1 + 1 0. ಇನ್ನೊಮ್ಮೆ ನೋಡಿ, ನಿಮ್ದೇನಿತ್ತು, a ಪ್ಲಸ್ 2d ಇತ್ತು. a ಅಂದರೆ -1 ಪ್ಲಸ್ 2 × d ಅಂದರೆ 1/2. ಈ 2 ಕ್ಯಾನ್ಸಲ್. 1 × 1 ಅಂದರೆ 1. ಇಲ್ಲೇನಿದೆ, -1. -1 + 1 ಅಂದರೆ ಏನು, 0. ಓಕೆನಾ? ನೆಕ್ಸ್ಟ್ a4 ಅಂದರೆ ಏನು, a ಪ್ಲಸ್ 3d. ಸ್ವಲ್ಪ ಗಮನ ಕೊಡಿ. a ಅಂದರೆ -1 ಪ್ಲಸ್ 3 × d ಅಂದರೆ ಏನು, 1/2. ಇವಾಗ ಕ್ಯಾನ್ಸಲ್ ಮಾಡಲ್ಲ, ಏನಕ್ಕಂದರೆ 2 ಒಂದೇ ನಂಬರಲ್ಲಿ ಇಲ್ಲ. ಸೊ ಇವಾಗ ನೋಡಿ -1 3 × 1 3/2. ಛೇದ 1 ಆಗುತ್ತೆ. ಏನಿಲ್ಲ ಅಂದರೆ 1 ಅಂತ ತಗೊಳ್ತೀವಿ. ಈಗ ಇಲ್ಲಿ ಮಾಡಿದ್ವಲ್ಲ a2, ಅದೇ ರೀತಿ ಲಸ ಅ LCM ಅಂತ ಹೇಳ್ತೀವಿ. ಈ LCM ಎಷ್ಟು, 2. 1 2ಲೇ, 2 1ಲೇ. 2 × -1 ಅಂದರೆ -2. 2 ಗುಂಡ್ಲೆ -1 ಅಂದರೆ -2 ಪ್ಲಸ್ 3 × 1 4 ಅನ್ಬಾರ್ದು. 3 ಗುಂಡ್ಲೆ ಬಂದರೆ ಎಷ್ಟು, 3 ಅಂತ ಹೇಳ್ತೀವಿ, /2. 3ರಲ್ಲಿ 2 ಹೋಗಬೇಕು, ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್, ಏನಾಯಿತು, 1/2. ಸಾಕು. ಅವ್ರೇನು ಕೇಳಿದ್ದಾರೆ, 4 ಪದಗಳನ್ನು ಕೇಳಿದ್ದಾರೆ. ಸೊ ನಾವು 4 ಪದಗಳನ್ನು ಕಂಡುಹಿಡಿದ್ರೆ ಸಾಕು. a1 ಮಾಡಿದ್ದೀವಿ, a2 ಮಾಡಿದ್ದೀವಿ, a3 ಮಾಡಿದ್ದೀವಿ, a4 therefore ಅಂತ ಹೇಳ್ತೀವಿ. ಆದ್ದರಿಂದ ಮೊದಲ 4 ಪದಗಳು ಯಾವ್ಯಾವು, a1 a2 a3 a4.
ಓಕೆ A1 ಎಷ್ಟು ಬಂದಿದೆ -1, A2 -1/2, A3 ಎಷ್ಟು 0, A4 +1/2. ಓಕೆನಾ. ಇದೇನು ಸೆಕೆಂಡ್ ಮೇನಲ್ಲಿ ಏನು ಕೊಟ್ಟಿದ್ದು ಎ ಕೊಟ್ಟಿದ್ದು, ಮೊದಲ ಪದ ಎ ಕೊಟ್ಟಿದ್ದು, ಸಾಮಾನ್ಯ ವ್ಯತ್ಯಾಸ ಡಿ ಕೊಟ್ಟಿದ್ದು. ನಾವೇನು ಫೈಂಡ್ ಔಟ್ ಮಾಡಿದ್ವಿ, ಮೊದಲ 4 ಪದ ಎದುರದ್ದು ಸಮಾಂತರ ಶ್ರೇಣಿಯ ಮೊದಲ 4 ಪದಗಳನ್ನು ನಾವು ಕಂಡುಹಿಡಿದ್ವಿ. ಓಕೆನಾ. ಇನ್ನು ನೆಕ್ಸ್ಟ್ ಮೇನ್ಗೆ ಹೋಗೋಣ. ಥರ್ಡ್ ಮೇನ್ ಮುಖ್ಯ ಪ್ರಶ್ನೆ 3. ನಾ ಈ ಫಾರ್ಮುಲಾನ ಹಾಗೆ ಇಟ್ಕೋತೀನಿ. ಈ ಸೂತ್ರ ನನಗೆ ಈ ಅಭ್ಯಾಸ ಮುಗಿಯೋವರೆಗೂ ಇದು ಬೇಕು. ಓಕೆನಾ. ನಿಮಗೆ ಗೊತ್ತಾಗಲಿ, ಕೊನೆ ಪದ, ಮೊದಲ ಪದ, ಪದಗಳ ಸಂಖ್ಯೆ, ಸಾಮಾನ್ಯ ವ್ಯತ್ಯಾಸ. ಓಕೆನಾ. ಥರ್ಡ್ ಮೇನ್ ಮುಖ್ಯ ಪ್ರಶ್ನೆ 3 ಏನು ಹೇಳಿದ್ದಾವೆ, ಕೊಟ್ಟಿರುವ ಪದಗಳ ಮೊದಲ ಪದ ಮತ್ತು ಸಾಮಾನ್ಯ ವ್ಯತ್ಯಾಸವನ್ನು ಬರೆ. ಒಂದು ಸಮಾಂತರ ಶ್ರೇಣಿ ಕೊಟ್ಬಿಟ್ಟಿದ್ದಾರೆ, ಸಮಾಂತರ ಶ್ರೇಣಿ ಅಂತ ಹೇಳಿದ್ದಾರೆ. ಕೊಟ್ಟಿರುವ ಸಮಾಂತರ ಶ್ರೇಣಿಗಳು ಅಂತ ಕೊಟ್ಟಿರುವಾಗ ಒಂದು ಸಲ ನಾವು ಸಾಮಾನ್ಯ ವ್ಯತ್ಯಾಸವನ್ನು ಬರೆದರೆ ಸಾಕು, ಕಂಡುಹಿಡಿದ್ರೆ ಸಾಕು. ಓಕೆನಾ. ಥರ್ಡ್ ಮೇನು ಮುಖ್ಯ ಪ್ರಶ್ನೆ 3. ಅದರಲ್ಲಿ ಒಂದೇದ್ದು ಏನಂತ ಹೇಳಿದ್ದಾರೆ ನೋಡಿ, 3, 1, -1, -3 ಈ ಥರ ಡಾಟ್ ಬಿಟ್ಟಾಗ, ಅಪರಿಮಿತ ಅಂತ ಕೊಟ್ಟಾಗ, ಕೊನೆಯ ಸಂಖ್ಯೆ ಇಲ್ಲದೆ ಇದ್ದಾಗ, ನಾವು ಮೊದಲನೇ ಕ್ಲಾಸಲ್ಲಿ ನೋಡಿದ್ವಲ್ಲ ಏನಿತ್ತು, ಈ ಥರ ಡ್ಯಾಶ್ ಬಿಟ್ಕೊತ ಹೋದ್ವಿ ಅಂದರೆ ಅಪರಿಮಿತ ಸಮಾಂತರ ಶ್ರೇಣಿ. ಯಾವಾಗ ಕೊನೆಯ ಸಂಖ್ಯೆ ಗೊತ್ತಿಲ್ಲದೆ ಇದ್ದಾಗ, ಕೊನೆಯ ಸಂಖ್ಯೆ ಗೊತ್ತಿಲ್ಲದೆ ಇದ್ದಾಗ, ಕೊಟ್ಟಿಲ್ಲದೆ ಇದ್ದಾಗ, ಇದು ಯಾವುದು ಉದಾಹರಣೆ ಆಗುತ್ತೆ, ಅಪರಿಮಿತ ಸಮಾಂತರ ಶ್ರೇಣಿಗೆ ಒಂದು ಉದಾಹರಣೆ ಆಗುತ್ತೆ. ಅವ್ರು ಏನಂತ ಕೊಟ್ಟಿದ್ದಾರೆ, ಇಲ್ಲಿ ನಾವೇನು ಫೈಂಡ್ ಔಟ್ ಮಾಡಬೇಕು, ಮೊದಲ ಪದ ಮತ್ತು ಸಾಮಾನ್ಯ ವ್ಯತ್ಯಾಸ. ಮೊದಲ ಪದ ಯಾವುದು, ಯಾವಾಗಲೂ ಕೊಟ್ಟಿರುವ ಶ್ರೇಣಿ ಅಥವಾ ಸಂಖ್ಯಾಪಟ್ಟಿಯ ಮೊದಲನೇ ನಂಬರೇ ಮೊದಲ ಪದ. A1 ಅಂತ ಕನ್ಸಿಡರ್ ಆಗುತ್ತೆ ಅಥವಾ ಎ ಅಂತ ಕನ್ಸಿಡರ್ ಆಗುತ್ತೆ. ಏನದು 3, ಇಲ್ಲೇನು ಕೊಟ್ಟಿದ್ದಾರೆ 3, ಅದೇ ನಮ್ಮ ಮೊದಲ ಪದ. ಸಿಂಪಲ್ ಅಲ್ವಾ. ಹಾಗೆ ಸಾಮಾನ್ಯ ವ್ಯತ್ಯಾಸ, ಸಾಮಾನ್ಯ ವ್ಯತ್ಯಾಸ ಇದನ್ನು ನಾವು ಸಿಂಪಲ್ ಆಗಿ ಡಿ ಅಂತ ಕರಿತೀವಿ. ಸಿಂಪಲ್ ಆಗಿ ಏನಂತ ಹೇಳ್ತೀವಿ, ಡಿ ಅಂತ ಹೇಳ್ತೀವಿ. ಡಿ ಅಂದರೆ ಏನು, ಸೂತ್ರ ಇತ್ತಲ್ವಾ, A2 - A1, A2 - A1. A1 ನೋಡಿ, A1, A2, A3, A4 ಹೌದಾ. A2 - A1 ಇಲ್ಲ, ನಾನು ಮುಂದೆ ಹೋಗ್ತೀನಿ, A3 - A2. ಓಕೆ, ನೆಕ್ಸ್ಟ್ A4 - A3. ಯಾವುದಾದ್ರೂ ಒಂದು ಟರ್ಮ್ ಕಂಡು ಹಿಡಿದ್ರೆ ಸಾಕು ನಾವು. ಯಾಕಂದರೆ ಇವು ಕೊಟ್ಬಿಟ್ಟಿದ್ದಾವೆ ಸಮಾಂತರ ಶ್ರೇಣಿ ಅಂತ, ಹೌದಾ. ಹಾಗಾಗಿ ಸಾಮಾನ್ಯ ವ್ಯತ್ಯಾಸ ಯಾವಾಗಲೂ ಒಂದೇ ಆಗಿರುತ್ತೆ ಅಕಾರ್ಡಿಂಗ್ ಟು ಅವರ್ ಡೆಫಿನಿಷನ್. ನಾವು ಮೊದಲೇ ಹೇಳಿದ್ದೀವಲ್ಲ ವ್ಯಾಖ್ಯೆ ಅಂತ, ಆ ವ್ಯಾಖ್ಯೆ ಪ್ರಕಾರ ಸಾಮಾನ್ಯ ವ್ಯತ್ಯಾಸ ಏನಾಗಿರುತ್ತೆ, ಸ್ಥಿರವಾಗಿರುತ್ತೆ ಅಂತ ನಮ್ಗೆ ಗೊತ್ತು. ಸೊ ಹಾಗಾಗಿ ನಾನು ಒಂದೇ ಸರ್ತಿ ಕಂಡುಹಿಡಿತೀನಿ. ಸೊ ಡಿ = A2 - A1. A2 ಏನು ಕೊಟ್ಟಿದ್ದಾರೆ 1, ಇಲ್ಲಿ ಮೈನಸ್ ಇದೆ. A1 ಎಷ್ಟು 3. ಓಕೆನಾ. 1ಅಲ್ಲಿ 3 ಹೋಗಲ್ಲ, ಸೊ 3ದಲ್ಲಿ 1 ಕಳೀರಿ, ಎಷ್ಟಾಗುತ್ತೆ 2. ಬಟ್ ದೊಡ್ಡ ಸಂಖ್ಯೆ ಚಿಹ್ನೆ ಏನು, ಮೈನಸ್. ಎಷ್ಟಾಯಿತು -2. therefore A = 3. D = -2. ಓಕೆನಾ. ನೆಕ್ಸ್ಟ್ ಇದೇ ಮೇನಲ್ಲಿ ಇನ್ನೊಂದು -5, -1, 3, 7. ಇದರಲ್ಲೂ ಮೊದಲ ಪದ ಯಾವುದು, -5. ಸಿಂಪಲ್. ಓಕೆ,
ನೆಕ್ಸ್ಟ್ ಡಿ ಕಂಡುಹಿಡಿಯೋಣ. ಸಾಮಾನ್ಯ ವ್ಯತ್ಯಾಸ ಡಿ ಏನು ಫಾರ್ಮುಲಾ ಹಾಕಲಿ. a2 ಮೈನಸ್ a1. a2 ಎಷ್ಟು? a1 a2 a3 a4. a2 ಏನು? -1. a2 ಏನು? -1. ಹೊಳ್ಳಿ ನಮ್ಮ ಸೂತ್ರದಾಗ ಏನೈತಿ ನೋಡ್ರಿ, ಮೈನಸ್ ಐತಿ ಹೌದಾ. ಆಮೇಲೆ ಮತ್ತೆ a1 ಏನೈತಿ? -5. ಮತ್ತೇನೈತಿ? -5 ಹೌದಾ. ಮೈನಸ್ಸು ಮೈನಸ್ ಏನು ಮಾಡ್ತೈತಿ? ಪ್ಲಸ್ ಆಗಿಬಿಡ್ತೈತಿ. ಮೈನಸ್ ಇಂಟು ಮೈನಸ್ ಇಟ್ ವಿಲ್ ಬಿ ಪ್ಲಸ್. ನೋಡಿ -1 + 5. 5ರಲ್ಲಿ 1 ಹೋದರೆ 4, ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್. ಓಕೆನಾ. ದೇರ್ಫೋರ್ a = -5. ಹಾಗೆ ಡಿ = ಏನಾಯಿತು? 4 + 4. ಓಕೆನಾ. ಇದು ಎರಡನೇ ಲೆಕ್ಕ, ನಿಮ್ಮ 3ನೇ ಮೇನಲ್ಲಿ ಕೊಟ್ಟಿದ್ದು. ಇನ್ನೊಂದು ಇದೇ ರೀತಿ ಸಾಕಷ್ಟು ಉದಾಹರಣೆಗಳು ಬರ್ತಾವೆ ನಿಮ್ಮ ಟೆಕ್ಸ್ಟ್ ಬುಕ್ ಒಳಗೆ. ಮತ್ತು ಹಳೆ ಕ್ವಶನ್ ಪೇಪರ್ ನೀವು ರೆಫರ್ ಮಾಡಬೇಕಾದ್ರೆ ನೀವು 10th ಸ್ಟ್ಯಾಂಡರ್ಡ್ ಅದೀವಿ ಅಂದ್ರೆ ಬರೀ ಟೆಕ್ಸ್ಟ್ ಬುಕ್ ಅಷ್ಟೇ ಅಲ್ಲ, ಸ್ವಲ್ಪ ಹಳೆ ಕ್ವಶನ್ ಪೇಪರ್ನೆಲ್ಲ ಸಾಲ್ವ್ ಮಾಡಬೇಕು. ಓಕೆನಾ. ಅದರಲ್ಲಿ ಸುಮಾರು ಕ್ವಶನ್ಸ್ ಬಂದಿರ್ತಾವೆ ಇದ್ರದ್ದು ರಿಲೇಟೆಡ್, ಇದಕ್ಕೆ ಸಂಬಂಧ ಇದ್ದಂಗೆ. ಓಕೆನಾ. ಈ ಥರ ಈಸಿಯಾಗಿ ಬಿಡಿಸ್ಕೊಳ್ಳಿ. ಸೊ ನೆಕ್ಸ್ಟ್ ಒನ್ನು ಏನಂತ ಇದೆ ನೋಡಿ. 0.6, 1.7, 2.8, 3.9. ಇದು ಒಂದು ಅಪರಿಮಿತ ಸಮಾಂತರ ಶ್ರೇಣಿನೇ ಹೌದಾ. ಹಾಂ, ಎ ಎಷ್ಟಾಗುತ್ತೆ ಇಲ್ಲಿ? 0.6. ಮೊದಲ ಪದ ಎ 0.6, 0.6 ಅಂತಲೂ ಹೇಳ್ತಾರೆ. ಓಕೆ. ನೆಕ್ಸ್ಟ್ ಡಿ ಸೇಮ್ a2 ಮೈನಸ್ a1. a2 ಎಷ್ಟಿದೆ? 1.7, 1.7 ಮೈನಸ್ a1 0.6 ಎಷ್ಟಾಗುತ್ತೆ? 1.7ರಲ್ಲಿ 0.7 ಹೋದರೆ 1.1 ಎಷ್ಟು ಬರುತ್ತೆ? 1.1. ದೇರ್ಫೋರ್ ಡಿ = 1.1. ಸಾಮಾನ್ಯ ವ್ಯತ್ಯಾಸ 1.1 ಆದರೆ ಮೊದಲ ಪದ ಯಾವುದಾಗುತ್ತೆ? 0.6 ಆಗುತ್ತೆ. ಓಕೆನಾ. ಇದೇ ರೀತಿ ಇನ್ನೊಂದೆರಡು ಉದಾಹರಣೆಗಳಿವೆ, ಇನ್ನೊಂದೆರಡು ಲೆಕ್ಕಗಳಿವೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ, ಈಸಿ ಇದೆ, ಅದನ್ನು ಸಾಲ್ವ್ ಮಾಡಿ. ನೆಕ್ಸ್ಟ್ 4th ಮೇನ್, 4ನೇ ಮುಖ್ಯ ಪ್ರಶ್ನೆ ಏನು ಹೇಳುತ್ತೆ? ಈ ಕೆಳಗಿನವುಗಳು ಸಮಾಂತರ ಶ್ರೇಣಿಗಳಾಗಿವೆಯೇ? ನೋಡಿ, ಆಗಿವೆಯೇ ಅಂತ ಕ್ವಶನ್ ಮಾಡ್ತಾರೆ. ಅಂದರೆ ನಾವು ಮೊದಲು ಏನು ಮಾಡಬೇಕು? ಕೊಟ್ಟಿರುವಂತಹ ಯಾವುದೇ ಒಂದು ಸಂಖ್ಯಾಪಟ್ಟಿಯನ್ನು ಚೆಕ್ ಮಾಡ್ಕೋಬೇಕು. ಸಮಾಂತರ ಶ್ರೇಣಿ ಆಗೈತೋ ಇಲ್ವೋ ಅಂಥೇಳಿ. ಆಗಿತ್ತು ಅಂದರೆ ನೋಡಿ, ಸಮಾಂತರ ಶ್ರೇಣಿಯೇ ಪರೀಕ್ಷಿಸಿ, ಆಗಿದ್ದಲ್ಲಿ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯಿರಿ. ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯಿರಿ. ಅಷ್ಟೇ ಅಲ್ಲದೆ ಮುಂದಿನ 3 ಪದಗಳನ್ನು ನಾವು ಮಾಡಿದ್ವಲ್ಲ, ಫಸ್ಟ್ ಮೇನು ಏನು ಮಾಡಿದ್ವಿ ಇವತ್ತಿನ ಕ್ಲಾಸ್ ಒಳಗೆ? ಫಸ್ಟ್ ಮೇನ್ ಏನು ಮಾಡಿದ್ವಿ? ಮೊದಲ 4 ಪದಗಳನ್ನು ಕಂಡುಹಿಡಿದ್ವಲ್ಲ, ಅದೇ ರೀತಿ ಇಲ್ಲೊಂದು ಸಂಖ್ಯಾಪಟ್ಟಿ ಕೊಟ್ಟಿರ್ತಾನೆ, ಅದರ ನಂತರದ 3 ಪದಗಳನ್ನು ನಾವು ಕಂಡುಹಿಡಬೇಕಾಗತ್ತೆ. ಯಾವಾಗ? ಕೊಟ್ಟಿರುವಂತಹ ಸಂಖ್ಯಾಪಟ್ಟಿ ಏನಾಗಿರಬೇಕು? ಸಮಾಂತರ ಶ್ರೇಣಿಯಲ್ಲಿ ಇರಬೇಕು. ಇತ್ತಂದ್ರಷ್ಟೇ ನಾವು ಮುಂದೆ ಹೋಗಬೇಕು, ಇಲ್ಲ ಅಂದರೆ ಒಂದು ಸೆಂಟೆನ್ಸ್ ಹಾಕಿಬಿಡಬೇಕು. ಕೊಟ್ಟಿರುವ ಸಂಖ್ಯಾಪಟ್ಟಿ ಅಥವಾ ಕೊಟ್ಟಿರುವಂಥ ಮಾಹಿತಿ ಸಮಾಂತರ ಶ್ರೇಣಿಯಲ್ಲಿ ಇಲ್ಲ ಅಂತ ಹೇಳಿ. ಓಕೆನಾ. ಸೊ 4ನೇ ಮೇನ್ ಹೋಗೋಣ. ಕೊಟ್ಟಿರುವಂತಹ ಪದಗಳು ಸಮಾಂತರ ಶ್ರೇಣಿಗಳಾಗಿವೆಯೇ ಎಂದು ಪರೀಕ್ಷಿಸಿ ಅಂತ ಹೇಳಿದ್ದಾರೆ. 4ನೇ ಮೇನು ಅಂದರೆ 4ನೇ ಮುಖ್ಯ ಪ್ರಶ್ನೆ. ಅದರಲ್ಲಿ ಮೊದಲನೇದು 2, 4, 8, 16. ಓಕೆ. 2, 4, 8, 16.
ನೋಡಿ, ಮೊದಲ ಪದ ಆ್ಯಸ್ ಯೂಶ್ವಲ್ 2 ಅಂತ ತಗೊಳ್ತೀವಿ. ಇವಾಗ ಸಮಾಂತರ ಶ್ರೇಣಿ ಐತೋ ಇಲ್ಲೋ ಅಂತ ನಮಗೆ ಗೊತ್ತಿಲ್ಲ. ಏನು ಸಮಾಂತರ ಶ್ರೇಣಿ ಐತೋ ಇಲ್ಲೋ ಅಂತ ನಮಗೆ ಗೊತ್ತಿಲ್ಲ, ನಾವು ಚೆಕ್ ಮಾಡಾಗುಂತೀವಿ. ಹಾಗಾಗಿ ಡಿ ಕೊಟ್ಟಿರುವಂತಹ ಎಲ್ಲ ಪದಗಳಿಗೆ ಅನುಗುಣವಾಗಿ ನಾವೇನು ಮಾಡಬೇಕು, ಕಂಡುಹಿಡಿಬೇಕು. ಮೊದಲನೇದು D1 ಅಂತ ತಗೊಳ್ಳೋಣ. ನಮ್ಮ ನಾಲೆಜ್ ಪರ್ಪಸ್ಸು ನಮಗೆ ಅರ್ಥ ಆಗಲಿ ಅಂತ D1 ಅಂದರೆ A2 ಮೈನಸ್ A1 ಅಂತ ಅರ್ಥ. A2 ಮೈನಸ್ A1. A2 ಏನು ಹೇಳ್ಕೊಡುತ್ತೆ, 4 ಮೈನಸ್ 2 ಅಂದರೆ 2. D1 ಮೊದಲನೇ ಸಾಮಾನ್ಯ ವ್ಯತ್ಯಾಸ ಏನಾಯಿತು, D1 ಅಂದರೆ A2 ಮೈನಸ್ A1 ಎಷ್ಟು ಬಂತು, 2. ಓಕೆನಾ. ನೆಕ್ಸ್ಟ್ D2 ಅಂತ ತಗೊಳ್ತೀನಿ. ಎರಡನೇ ಸಲ A3 ಮೈನಸ್ A2. A3 ಮೈನಸ್ A2. A3 ಎಷ್ಟಿದೆ, 8. A2 ಎಷ್ಟಿದೆ, 4. 8 4 ಹೋದರೆ 4 ನೋಡಿ. 2 ಸಮ ಅಲ್ಲ ಎದಕ್ಕೆ, 4ಕ್ಕೆ. ಹೌದಾ. ಹಾಗಾಗಿ ನೋಡಿ D1 ಈಸ್ ನಾಟ್ ಈಕ್ವಲ್ಸ್ ಟು D2 ಅಂತ ಬರಿತೀವಿ. D1 ಸಮ ಇಲ್ಲ ಎದಕ್ಕೆ, D2ಗೆ. ಇದನ್ನು ಈ ಥರ ಕೊಟ್ಟಿದ್ದಾರೆ. ಏನಂತ, D1 ಅಂದರೆ ಏನು, A2 ಮೈನಸ್ A1 ಸಮ ಇಲ್ಲ ಯಾವುದಕ್ಕೆ, A3 ಮೈನಸ್ A2ಗೆ. ಓಕೆನಾ. ಸಮ ಇಲ್ಲ A3 ಮೈನಸ್ A2ಗೆ. ಈ ಥರನೂ ಬರಿಬೋದು, ಈ ಥರನೂ ಬರಿಬೋದು. ನಾನು ಇದೇ ಥರ ಕಂಟಿನ್ಯೂ ಮಾಡ್ತೀನಿ ಈ ಎಕ್ಸಸೈಸು, ಈ ಚಾಪ್ಟರ್ ಮುಗಿಯೋ ತನಕನೂ. D1 ಸಮ ಇಲ್ಲ D2ಗೆ. ಓಕೆನಾ. ಹಾಗಿದ್ರೆ ಸಾಮಾನ್ಯ ವ್ಯತ್ಯಾಸನೇ ಸ್ಥಿರ ಇಲ್ಲ ಅಂತ ಅಂದಮೇಲೆ ಕೊಟ್ಟಿರುವಂತಹ ಸಂಖ್ಯಾಪಟ್ಟಿ ಏನಿಲ್ಲ, ಸಮಾಂತರ ಶ್ರೇಣಿಯಲ್ಲಿ ಇಲ್ಲ ಅಂತ ಅಂಡರ್ಸ್ಟುಡ್ಡು. ನಾವು ಮುಂದೆ ಹೋಗಬಾರ್ದು. D3 ಕಂಡು ಹಿಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಮುಂದಿನ ಪದ ಕಂಡು ಹಿಡಿಯೋ ಅವಶ್ಯಕತೆಯೂ ಇಲ್ಲ. ಆದ್ದರಿಂದ ಒಂದು ಲೈನ್ ಹಾಕ್ಬಿಡಿ. ಏನಂತ ಹಾಕ್ತೀರಾ, ಕೊಟ್ಟಿರುವ ಸಂಖ್ಯಾಪಟ್ಟಿ ಅಂತ ತಗೊಳ್ಳಿ. ಓಕೆ, ಸಂಖ್ಯಾಪಟ್ಟಿ ಸಮಾಂತರ ಶ್ರೇಣಿಯಲ್ಲಿ ಇಲ್ಲ. ಗೊತ್ತಾಯ್ತಾ. ಆದ್ದರಿಂದ ಮುಂದಿನ ಪದಗಳನ್ನು ಕಂಡುಹಿಡಿಯುವಂತಹ ಅವಶ್ಯಕತೆ ಇಲ್ಲ. ಆಗಿತ್ತಂದ್ರಷ್ಟೇ ಮುಂದೆ ಹೋಗ್ಬೇಕು. ಓಕೆನಾ. ನೆಕ್ಸ್ಟ್ ಒನ್, ಇದೇ ಮೀನಲ್ಲಿ ನೆಕ್ಸ್ಟ್ ಒನ್. ಓಕೆ, ಯಾವುದು, 2, 5/2, 3, 7/2. ಓಕೆ, ಇದನ್ನು ಚೆಕ್ ಮಾಡ್ಬೇಕು ನಾವು. ಇದೇನಾದರೂ ಸಮಾಂತರ ಶ್ರೇಣಿಯೊಳಗಿತ್ತು ಅಂದರೆ ನಾವೇನು ಮಾಡಬೇಕು, ಮುಂದಿನ ಪದಗಳನ್ನು ಕಂಡುಹಿಡಿಬೇಕು. ಸೇಮ್ A ಇಸ್ ಈಕ್ವಲ್ ಟು ಏನಾಗುತ್ತೆ, 2. ಹಾಂ, D1 ನೋಡಿ. D1 ಅಂದ್ರೇನು, A2 ಮೈನಸ್ A1. A2 ಎಷ್ಟಿದೆ, 5/2 ಮೈನಸ್ 2. LCM ನೋಡಿ, ಪ್ಲಸ್ 2 ಆಗುತ್ತೆ. 2 1 1 2. ಹೌದಾ. 5 1 5, 2 4/2 ಮೀನ್ಸ್ 1/2. 1/2 ಯಾವುದು, D1. ನೆಕ್ಸ್ಟ್ D2 ನೋಡಿ. D2 ಏನು ಹೇಳುತ್ತೆ, A3 ಮೈನಸ್ A2. A3 ಮೈನಸ್ A2 ಏನದು, A3 3 ಮೈನಸ್ 5/2. ಹೌದಾ. ಛೇದ ಏನಿಲ್ಲ ಅಂದರೂ 1 ಹಚ್ಕೋತೀವಿ. ಪ್ಲಸ್ 2. ಓಕೆನಾ. ಸೇಮ್ 6 ಮೈನಸ್ 5 ಡಿವೈಡೆಡ್ ಬೈ 2 ಮೀನ್ಸ್ 1/2. ನೋಡಿ, D1 ಈಕ್ವಲ್ ಟು D2 ಅಂತ ಬಂತು. ಸೊ ಇವಾಗ ಆಗಲೇ ಬಂದಿದ್ದಿಲ್ಲ, D1 D2ಗೆ ಸಮ ಇದ್ದಿದ್ದಿಲ್ಲ. ಸೊ ನಾನು ಅಲ್ಲಿಗೆ ಸ್ಟಾಪ್ ಮಾಡಿದ್ದೆ. ಇಲ್ಲಿ ಏನು ಮಾಡೋಕ್ಕಾಗಲ್ಲ, ಸ್ಟಾಪ್ ಮಾಡೋಕ್ಕಾಗಲ್ಲ. ಏನಕ್ಕಂದ್ರೆ ಸೇಮ್ ಬಂತಿಲ್ಲಿ. ಹೌದಾ. ಈಗ ನೆಕ್ಸ್ಟ್ ಹೋಗೋಣ, D3 ಏನು ಹೇಳ್ಕೊಡುತ್ತೆ, A4 ಮೈನಸ್ A2. A4 ಮೈನಸ್ A2. A2 ಅಲ್ಲ, A3. ಹೌದಾ. A4 ಎಷ್ಟಿದೆ, 7/2. A3 ಎಷ್ಟಿದೆ, 3. ಛೇದ 1 ಆ್ಯಸ್ ಯೂಶ್ವಲ್ ಸೇಮ್ ಮಾಡಿದ್ದೀವಿ. ಹೌದಾ. 7 ಮೈನಸ್ 6/2 ಮೀನ್ಸ್ 1/2. ಎಲ್ಲ ಸಾಮಾನ್ಯ ವ್ಯತ್ಯಾಸ D1 D2 D3 ಏನಾಗಿದೆ, ಸೇಮ್ ಆಗಿದೆ. ಹಾಗಾದರೆ ಸಾಮಾನ್ಯ ವ್ಯತ್ಯಾಸ ಏನಾಯಿತು, ಸೇಮ್ ಆಯಿತು. ಕೊಟ್ಟಿರುವಂಥ ಮಾಹಿತಿ ಏನಾಗಿದೆ, ಸಮಾಂತರ ಶ್ರೇಣಿಯಲ್ಲಿ ಇದೆ. ಅಂದಮೇಲೆ ನಾವೇನು ಮಾಡಬೇಕು, ಮುಂದಿನ 3 ಪದಗಳನ್ನು ಕಂಡುಹಿಡಿಬೇಕು. ಲಕ್ಷ್ಯ ಕೊಡ್ರಿ. A1 ಏನೈತಿ, 2. A2 5/2. A3
3, A4 7/2, A1, A2, A3, A4. ನೆಕ್ಸ್ಟ್ ಏನು ಮಾಡ್ಬೇಕು ನಾವೀಗ A5 ಅಂದರೆ A ಪ್ಲಸ್ 4D, A ಪ್ಲಸ್ 4D. A ಎಷ್ಟು ಕೊಟ್ಟಿದ್ದಾರೆ 2 ಪ್ಲಸ್ 4 ಇಂಟು 1/2, 1s 2s. ಸೊ ಎಷ್ಟು ಬಂತು 2 ಪ್ಲಸ್ 2 ಎಷ್ಟಾಯಿತು 4, 2 ಪ್ಲಸ್ 2 4. A6 ನೆಕ್ಸ್ಟ್ ಪದ ಯಾವುದು A6 ಅಂದರೆ A ಪ್ಲಸ್ 5D. A ಎಷ್ಟಿದೆ 2 ಪ್ಲಸ್ 5 ಇಂಟು 1/2. ಹೌದಾ, ಇಲ್ಲಿ ಕಡ್ತಾ ಹೊಡೆಯೋಕ್ಕೆ ಬರೋಲ್ಲ, ಯಾಕಂದರೆ ಒಂದೇ ಮಗ್ಗಿ ಒಳಗಿಲ್ಲ, ಎರಡರ ಮಗ್ಗಿ ಒಳಗೆ 5 ಇಲ್ಲ, ಮತ್ತು 4 ಐತಿ 1 ಮೈನಸ್ ಮಾಡ್ತೀವಿ ಅಂತ ಅನ್ಬೇಡ್ರಿ. 2 ಪ್ಲಸ್ 5/2 ಸೇಮ್ ಮಾಡ್ತೀವಿ, ಲಸ ತೆಗೆದು. ಹೌದಾ, 2 4 ಪ್ಲಸ್ 5, 5 ಪ್ಲಸ್ 4 ಏನು 9, 9/2 ಅಂತ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ A7 ಏನು ಹೇಳುತ್ತೆ A ಪ್ಲಸ್ 6D. A ಎಷ್ಟು A2 ಕೊಟ್ಟಿದ್ದಾವೆ, 6 ಇಂಟು 1/2, 1 3 2 ಪ್ಲಸ್ 3, 2 ಇಂಟು ಅಲ್ಲ ಪ್ಲಸ್ ಇದೆ, ಸೊ 5 ಆಗುತ್ತೆ, 6 ಆಗಲ್ಲ. ಗೊತ್ತಾಯ್ತಾ? ಹಾಗಾಗಿ ಒಂದು ಸೆಂಟೆನ್ಸ್ ಲಾಸ್ಟಿಗೆ ಹಾಕಿಬಿಡಬೇಕು. ಮುಂದಿನ 3 ಪದಗಳು A5 = 4 ಕೊಟ್ಟಿದ್ದಾನೆ ನೋಡಿ. A5 = 4, A6 = 9/2. ಓಕೆನಾ? A7 = 5. ಮುಂದಿನ 3 ಪದಗಳನ್ನು ನಾವು ಈ ಥರ ಕಂಡುಹಿಡಿತೀವಿ. ಲಾಸ್ಟಿಗೆ ಒಂದು ಸೆಂಟೆನ್ಸ್ ಹಾಕಿಬಿಡಬೇಕು. ಮುಂದಿನ 3 ಪದಗಳು ಯಾವ್ಯಾವಂದರೆ 4, 9/2, 5 ಅಂಥೇಳಿ. ಗೊತ್ತಾಯ್ತಾ? ಇದರಲ್ಲಿ ಇನ್ನೊಂದು ಉದಾಹರಣೆ. ಮುಂದಿನ ಪ್ರಶ್ನೆ, ಮುಂದಿನ ಲೆಕ್ಕ, ಥರ್ಡ್ ಒನ್ ಏನು ಕೊಟ್ಟಿದ್ದಾರೆ 3, ಸ್ವಲ್ಪ ಡಿಫ್ರೆಂಟ್ ಇದೆ, ಸ್ವಲ್ಪ ಚೇಂಜ್ ಇದೆ, ಲಕ್ಷ್ಯ ಕೊಡ್ರಿ. 3 ಪ್ಲಸ್ √2 ಅಂತ ಹೇಳ್ತೀವಿ, 3 ಪ್ಲಸ್ 2√2. ಓಕೆನಾ? ನೆಕ್ಸ್ಟ್ 3 ಪ್ಲಸ್ 3√2, ಹೀಗೆ ಸಾನ್ ಅಪ್ ಟು ಅಂತ ಕೊಟ್ಟಿದ್ದಾನೆ, ಅಪರಿಮಿತ ಅಂತ ಕೊಟ್ಟಿದ್ದಾನೆ. ನಾವು ಇದನ್ನು ಏನು ಮಾಡಬೇಕು ಅಂದರೆ ಸಮಾಂತರ ಶ್ರೇಣಿ ಒಳಗೆ ಐತೋ ಇಲ್ವೋ ಅಂತ ಫಸ್ಟಿಗೆ ಚೆಕ್ ಮಾಡಬೇಕು, ಆಮೇಲೆ ಮುಂದಿನ 3 ಪದಗಳನ್ನು ಬರಿಬೇಕು, ಇದ್ದರೆ ಮಾತ್ರ. ಓಕೆನಾ? ಮೊದಲ ಪದ A1 ಎಷ್ಟು A ಎಷ್ಟು 3. ಓಕೆನಾ? ನೆಕ್ಸ್ಟ್ D1 ಏನು ಕೊಟ್ಟಿದ್ದಾನೆ A2 ಮೈನಸ್ A1 ಎಷ್ಟು A2 ಮೈನಸ್ A1, A2 3 ಪ್ಲಸ್ √2 ಮೈನಸ್ 3, ಪ್ಲಸ್ 3 ಮೈನಸ್ 3 ಕ್ಯಾನ್ಸಲ್ ಆಗುತ್ತೆ, ಉಳಿಯೋದೇನು √2 ಅಂತ ಹೇಳ್ತೀವಿ. ಓಕೆನಾ? ಇದು D1. ನೆಕ್ಸ್ಟ್ D2 ಅಂತ ತಗೊಳ್ತೀವಿ, A3 ಮೈನಸ್ A2, A3 ಮೈನಸ್ A2. A3 ಏನು ಹೇಳುತ್ತೆ 3 ಪ್ಲಸ್ 2√2, 2 ವರ್ಗಮೂಲ 2 ಅಂತ ಹೇಳ್ತೀವಿ. ಓಕೆನಾ? ಮೈನಸ್ A2 ಏನು ಬ್ರಕೆಟಲ್ಲಿ ಹಾಕೋತೀನಿ, ಯಾಕಂದ್ರೆ 2 ಟರ್ಮ್ಸ್ ಇದೆ. ಹೌದಾ? ಇವಾಗ ಬ್ರಕೆಟ್ ಬಿಡಿಸ್ಕೊಳ್ಳಿ. 3 ಪ್ಲಸ್ 2√2 ಮೈನಸ್ 3, ಮೈನಸ್ ಇದಕ್ಕೂ ಸಂಬಂಧ ಐತಿ, ಇದಕ್ಕೂ ಸಂಬಂಧ ಐತಿ, ಸೊ ಮೈನಸ್ 3 ಪ್ಲಸ್ ಇಂಟು ಮೈನಸ್ √2. ಸ್ವಲ್ಪ ಲಕ್ಷ್ಯ ಕೊಡ್ರಿ, ಪ್ಲಸ್ 3 ಮೈನಸ್ 3 ಹೋಗುತ್ತಾ, 2√2 ಮೈನಸ್ ಇಲ್ಲೇನಿಲ್ಲ ಅಂದರೂ 1 ಇರುತ್ತೆ. ಹೌದಾ? ಸೊ 2√2 1√2 ಹೋದರೆ ಎಷ್ಟು ಉಳಿಯುತ್ತೆ 1√2 ಅಂತ ಹೇಳ್ತೀವಿ. 2√2 √2 ಹೋದರೆ √2 ಅಷ್ಟೇ ಉಳಿತದೆ. ಓಕೆನಾ? 2√2 √2 ಹೋದರೆ ಎಷ್ಟು ಉಳಿತದೆ √2 ಅಷ್ಟೇ ಉಳಿತದೆ. ನೋಡಿ D1 ಸೇಮ್ ಇದೆ, D2 ಸೇಮ್ ಇದೆ. ಹಾಗಾಗಿ ನಾನು ನೆಕ್ಸ್ಟ್ ಎಲ್ಲಿಗೆ ಹೋಗಬೇಕು D3ಗೆ ಹೋಗಬೇಕು. ಎಷ್ಟು D3 ಅಂದರೆ ಏನು A4 ಮೈನಸ್ A2, A2 ಅಲ್ಲ A3, A4 ಮೈನಸ್ A3, ಸಾರಿ. A4 ಎಷ್ಟು 3 ಪ್ಲಸ್ 3√2 ಮೈನಸ್ A3 ಎಷ್ಟಿದೆ 3 ಪ್ಲಸ್ 2√2. ಸೊ ಬಿಡಿಸಿ ಬ್ರಾಕೆಟ್, ಮೈನಸ್ 3
ಪ್ಲಸ್ ಇಂಟು ಮೈನಸ್ ಮೈನಸ್ √2. ಸ್ವಲ್ಪ ಗಮನ ಕೊಡಿ, +3 -3 ಹೋಗುತ್ತೆ. 3√2ದಲ್ಲಿ ಏನು ಮಾಡ್ತೀನಿ, ಮೈನಸ್ ಮಾಡ್ತೀನಿ 2√2. ಹೌದಾ, ಏನು ಉಳಿಯುತ್ತೆ, √2 ಅಷ್ಟೇ ಉಳಿತದ. ಎಷ್ಟು ಉಳಿತೈತಿ, √2. ಹಾಗಾದರೆ ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಏನಾಯಿತು, ಸೇಮ್ ಆಯಿತು. ಸಾಮಾನ್ಯ ವ್ಯತ್ಯಾಸ ಡಿ ಅಂತ ಕನ್ಸಿಡರ್ ಮಾಡಿದರೆ D1 = D2 = D3 ಎಷ್ಟು ಬಂತು, √2. ಹಾಗಾದರೆ ಕೊಟ್ಟಿರುವಂಥ ಸಂಖ್ಯಾಪಟ್ಟಿ ಏನಿದೆ ಸಮಾಂತರ ಶ್ರೇಣಿಯಲ್ಲಿ ಇದೆ ಅಂತ ಅರ್ಥ ಆಯಿತು. ಹಾಗಾದರೆ ನೆಕ್ಸ್ಟ್ ಏನು ಮಾಡ್ಬೇಕು, ನಾವು ಮುಂದಿನ ಪದಗಳನ್ನು ಕಂಡುಹಿಡಿಬೇಕು. A1 A2 A3 A4. ನೆಕ್ಸ್ಟ್ A5. A5 ಅಂದ್ರೇನು, A + 4D. A ಎಷ್ಟಿದೆ, 3, ಹೌದಾ, +4 × √2 ಇಷ್ಟೇ. ಇದು ಏನು ಮಾಡೋಕ್ಕೆ ಬರೋಲ್ಲ, ಓಕೆನಾ. A6 4 ತೆಗಿಬೇಕಾ, ಇಂಟು ಮಾಡಬೇಕಾ, ಏನೂ ಮಾಡಬೇಡ್ರಿ, ಇಷ್ಟೇ ಇಡ್ರಿ, ಓಕೆನಾ. A6 A + 5D. A ಎಷ್ಟು, 3 + 5 × √2. A7 A + 6D 3 + 6 √2. ಆದ್ದರಿಂದ ಮುಂದಿನ 3 ಪದಗಳು ಯಾವ್ಯಾವು, A5 A6 A7. A7 ಹೌದಾ, ಯಾವ್ಯಾವು, A5 ಅಂದರೆ 3 + 4√2, 3 + 5√2, 3 + 6√2. ಓಕೆನಾ, ಸ್ವಲ್ಪ ಚೇಂಜ್ ಇತ್ತಿದು, ಹೌದಾ. ಇನ್ನೊಂದು ಉದಾಹರಣೆ, ಇದು ಸ್ವಲ್ಪ ಚೇಂಜ್ ಇದೆ. ನಾನು ಉದಾಹರಣೆಗಳನ್ನು ಲೆಕ್ಕಗಳನ್ನು ಬಿಡಿಸ್ತಾ ಇದ್ದೀನಲ್ಲ, ಸಿಮಿಲರ್ ಇದ್ದಿದ್ದು ಬಿಡಿಸ್ತಾ ಇಲ್ಲ. ಯಾವ್ಯಾವ ಡಿಫ್ರೆಂಟ್ ಇದೋ ಅವನ್ನೆಲ್ಲ ನಾನು ಸಾಲ್ವ್ ಮಾಡ್ತಾ ಇದ್ದೀನಿ. ಈಸಿ ಇದ್ದಿದ್ದು, ಸಿಮಿಲರ್ ಇದ್ದಿದ್ದು ಟೆಕ್ಸ್ಟ್ ಬುಕ್ಕಲ್ಲಿ ತುಂಬ ಇದ್ದಾವೆ, ನೀವು ಟ್ರೈ ಮಾಡಬಹುದು. ನಿಮಗೆ ಯಾವುದು ಕಷ್ಟ ಅನ್ನಿಸ್ಬಹುದು ಅನ್ನೋದನ್ನು ನಾನು ಅಂದಾಜು ಮಾಡಿಕೊಂಡು ಅವುಗಳನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಅರ್ಥ ಆಗ್ತಾ ಇದೆ ಅಲ್ವಾ? ಮುಂದಿನ ಲೆಕ್ಕ ಏನಂತ ಕೊಟ್ಟಿದ್ದಾನೆ, A² A³ A⁴ ಈ ಥರ ಕೊಟ್ಟಿದ್ದಾರೆ. ಮೊದಲ ಪದ ಓಕೆ, ಎ. ಅವು ಯಾವ ಥರ ಕೊಟ್ಟಿದ್ದಾರೆ ಅದನ್ನೇ ನಾವು ತಗೋಬೇಕು. ಸಂಖ್ಯೆ ಕೊಟ್ಟಿಲ್ಲ, ನಾವು ಹೇಗೆ ಮಾಡಬೇಕು, ಸಂಖ್ಯೆ ಕೊಟ್ಟಿಲ್ಲ ಅಂದ್ರೂ ನಾವು ಬಿಡಿಸ್ಬೇಕು, ಓಕೆನಾ. ಇಷ್ಟೊತ್ತನ ನಾವು ಸಂಖ್ಯೆ ಕೊಟ್ಟಿದ್ದು ಅದನ್ನು ಬಿಡಿಸಿದ್ವಿ. ಇವಾಗ ನಮಗೆ ಸಂಖ್ಯೆಗಳನ್ನು ಕೊಟ್ಟಿಲ್ಲ, ಬೀಜಾಕ್ಷರಗಳನ್ನು ಕೊಟ್ಟಿದ್ದಾರೆ, ಅವುಗಳನ್ನು ಇಟ್ಕೊಂಡು ನಾವು ಸಾಲ್ವ್ ಮಾಡಬೇಕು, ಓಕೆನಾ. D1 ಏನು ಹೇಳ್ಕೊಡುತ್ತೆ, A2 - A1. A2 ಎಷ್ಟು, ಎಸ್ A² ಮೈನಸ್ ಫಾರ್ಮುಲಾದಲ್ಲಿದೆ. ನೆಕ್ಸ್ಟ್ ಎ ನೋಡಿ, ಇದರ ಘಾತ ಏನಿಲ್ಲ ಅಂದರೆ 1 ಇರುತ್ತೆ. ಸೊ 2 ಮತ್ತು 1ರಲ್ಲಿ ಏನು ಕಾಮನ್, 1 ಕಾಮನ್, ಓಕೆ. ಇಲ್ಲೇನು ಉಳಿತು, 2 ಇದೆ, 1 ಹೊರಗೆ ಬಂದರೆ ಎ ಉಳಿಯುತ್ತೆ, ಮೈನಸ್ ಇದು ಪೂರ್ತಿ ಹೊರಗೆ ಬಂದರೆ ಏನು ಉಳಿಯುತ್ತದೆ, 1, ಓಕೆ. D1 = A⁴ ಬ್ರಾಕೆಟ್ A - 1 ಅಂತ ಅರ್ಥ ಆಗುತ್ತೆ. D2 ಅಂದರೆ A3 - A2. A3 ಎಷ್ಟಿದೆ, A³ ಏದರ ಘಾತ 3 ಅಂತ ಹೇಳ್ತೀವಿ, ಮೈನಸ್ A² ಏದರ ಘಾತ 2, ಹೌದಾ. ಇದರಲ್ಲಿ ಏನು ಕಾಮನ್, A² ಏದರ ಘಾತ 2 ಇದೆಯಲ್ಲ, ಇದು ಕಾಮನ್. ಹಾಗಾಗಿ A² ಔಟ್ಸೈಡ್ ಬಂದರೆ ಏನು ಉಳಿಯುತ್ತೆ, A - 1. ಇಲ್ಲಿ ನೋಡಿ, A - 1 A - 1 ಸೇಮ್ ಇದೆ, ಬಟ್ ಏದರ ಘಾತ 1 ಸಮ ಇಲ್ಲ. ಎದಕ್ಕೆ, ಏದರ ಘಾತ 2, ದೇರ್ಫೋರ್ ಆದ್ದರಿಂದ D1 ≠ D2. D1 ಸಮ ಇಲ್ಲ D2ಗೆ. ಆದ್ದರಿಂದ ಏನಾಗುತ್ತೆ, ಕೊಟ್ಟಿರುವಂತಹ ಒಂದು ಮಾಹಿತಿ ಏನಾಗಿದೆ, ಸಂಖ್ಯಾಪಟ್ಟಿ ಅಥವಾ ಒಂದು ಬೀಜಾಕ್ಷರಗಳ ಪಟ್ಟಿಯನ್ನು ಕೊಟ್ಟಿದ್ದಾವಲ್ಲ, ಇದು ಸಮಾಂತರ ಶ್ರೇಣಿಯೊಳಗೆ ಇಲ್ಲ ಅಂತ ಹೇಳ್ತೀವಿ. ಹಾಗಾಗಿ ಮುಂದಿನ ಪದಗಳನ್ನು ಕಂಡುಹಿಡಿಯುವಂಥ ಅವಶ್ಯಕತೆ ಇಲ್ಲ, ಗೊತ್ತಾಯ್ತಾ. ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಚೇಂಜ್ ಇದೆ, ರೂಟಲ್ಲಿದೆ ನೋಡಿ. ರೂಟ್ 2
ರೂಟ್ 8 18 ರೂಟ್ 32 ಓಕೆನಾ. D1 ಏನಾಗುತ್ತೆ A2 ಮೈನಸ್ A1 8 ಮೈನಸ್ 2 ರೂಟ್ 8 ಮೈನಸ್ ರೂಟ್ 2 8ಅನ್ನು ಯಾವ ಥರ ಬರ್ಕೋತೀವಿ 4 ಗುಂಡ್ಲೆ 2 ಅಂತ ಬರ್ಕೋತೀವಿ. ಇದು ಆ್ಯಸ್ ಯೂಶ್ವಲ್ ಮೈನಸ್ ರೂಟ್ 2 4 ಔಟ್ಸೈಡ್ ಬಂದರೆ 2 ಆಗುತ್ತೆ. ವರ್ಗಮೂಲ 4 ಎಷ್ಟು 2 2 ರೂಟ್ 2ಅಲ್ಲಿ 1 ರೂಟ್ ಹೋದರೆ ಆವಾಗಲೇ ಮಾಡಿದ್ವಲ್ಲ ರೂಟ್ 2 ಅಂತ ಹೇಳ್ತೀವಿ. 2 ಇದಾವು ಎಂಥವು ರೂಟ್ 2 ಅದರಲ್ಲಿ ಎಷ್ಟು ಕಳಿಬೇಕು 1 ಎಂಥವು ರೂಟ್ 2 ಇವನ್ನ ಮೈನಸ್ ಮಾಡಿದಾಗ ನಮ್ಗೆ ಏನು ಸಿಗುತ್ತಾ 1 ಎಷ್ಟು ರೂಟ್ 2 ಅಂತ ಸಿಗುತ್ತೆ. 2 ರೂಟ್ 2 ಮೈನಸ್ 1 ರೂಟ್ 2 ಇಸ್ ಈಕ್ವಲ್ ಟು 1 ರೂಟ್ 2 ಆಗುತ್ತೆ. ಹೌದಾ. D1 ಇದು. D2 ನೋಡಿ A3 ಮೈನಸ್ A2 A3 ಎಷ್ಟು ರೂಟ್ 18 ಮೈನಸ್ ರೂಟ್ 8 ಹೌದಾ. ಇದೇನಾಗುತ್ತೆ 9 ಗುಂಡ್ಲೆ 2 ಆಗುತ್ತೆ. 9 18 9 ವರ್ಗ ಸಂಖ್ಯೆ ಹೌದಾ. ನಾ ಇಲ್ಲಿ 6 ಗುಂಡ್ಲೆ 3 ಅಂತ ಬರ್ಕೊಂಡಿಲ್ಲ ಏನಕ್ಕಂದರೆ ವರ್ಗ ಸಂಖ್ಯೆ ಅಲ್ಲ ಅದು. ಅದೇನಾದರೂ ವರ್ಗ ಸಂಖ್ಯೆ ಆಗಿದ್ರೆ ಮಾತ್ರ ರೂಟಿಂದ ಔಟ್ಸೈಡ್ ಬರುತ್ತೆ ಓಕೆನಾ. ಇದನ್ನು ಅವಾಗಲೇ ಮಾಡಿದ್ವಲ್ಲ 4 ಗುಂಡ್ಲೆ 2 9 ಔಟ್ಸೈಡ್ ಬಂದರೆ ಎಷ್ಟು 3 4 ಔಟ್ಸೈಡ್ ಬಂದರೆ ಏನು 2 ಸೇಮ್ 3 ರೂಟ್ 2ಅಲ್ಲಿ 2 ರೂಟ್ 2 ಹೋದರೆ ಎಷ್ಟಾಗುತ್ತೆ ರೂಟ್ 2 ಓಕೆನಾ. D2 ಸೇಮ್ ಬಂತು. ಸೊ D3 ಹೋಗ್ಬೇಕು ಇವಾಗ. D3 A4 ಮೈನಸ್ A3 A4 ಎಷ್ಟಿದೆ 32 ರೂಟ್ 32 ಮೈನಸ್ ರೂಟ್ 18 16 ಅಂತ ಹೊಡ್ಕೊತೀವಿ. ಇದನ್ನ ಡೈರೆಕ್ಟಾಗಿ ಹಚ್ಕೋತೀನಿ 3 ರೂಟ್ 2 ಅಂತ ಆವಾಗಲೇ ಬಿಡಿಸಿದ್ದೀವಿ. ಸೊ 16 ಔಟ್ಸೈಡ್ ಬಂದರೆ ಏನಾಗುತ್ತೆ 4 ಹೌದಾ. ನೋಡಿ 4 ರೂಟ್ 2ಅಲ್ಲಿ 3 ರೂಟ್ 2 ಹೋದರೆ ಎಷ್ಟು ರೂಟ್ 2. D1 D2 D3 ಏನಾಯಿತು ಸೇಮ್ ಆಯಿತು. ಸೊ ಸಾಮಾನ್ಯ ವ್ಯತ್ಯಾಸ ಸೇಮ್ ಇದೆ. ಹಾಗಾಗಿ ನಾನು ಏನು ಮಾಡಬೇಕು ಮುಂದಿನ ಪದಗಳನ್ನು ಕಂಡುಹಿಡಿಬೇಕು. 1 2 3 4 ಅಂದರೆ A5 ಅಂದ್ರೇನು A ಪ್ಲಸ್ 4D. A ಎಷ್ಟಿದೆ ರೂಟ್ 2 ಪ್ಲಸ್ 4 ಇಂಟು ರೂಟ್ 2 ಹೌದಾ. ಇದು ಇನ್ಸೈಡ್ ಹೋದ್ರೆ ಏನು 4 ಒಳಗೆ ಹೋದ್ರೆ ಎಷ್ಟಾಗುತ್ತೆ 16 ಹೌದಾ. ಎಷ್ಟಾಯಿತು 32 ಎಷ್ಟಾಯಿತು 32. A ಅಂದರೆ ರೂಟ್ 2 A1 A2 A3 A4 A5 ಮಾಡ್ತಾ ಇದ್ದೀವಿ A ಪ್ಲಸ್ 4D ಇದನ್ನಿಷ್ಟೇ ಬಿಟ್ಟು ಓಕೆ. ಇಲ್ಲ ಅಂದರೆ ಇದನ್ನ ಇನ್ಸೈಡ್ ತೊಗೊಳ್ಳಿ ಏನಾಗುತ್ತೆ 16 16 ಆಗುತ್ತೆ. 16 32 ಹೌದಾ. ನೆಕ್ಸ್ಟ್ ಸ್ಟೆಪ್ ಮಾಡಿದ್ದು ಓಕೆ. ರೂಟ್ 2 ಪ್ಲಸ್ ಎಷ್ಟಾಗುತ್ತೆ 16 32 ಓಕೆನಾ. ಇಲ್ಲ ನಾನು ಇಷ್ಟೇ ಬಿಡ್ತೀನಿ ಅಂದರೆ ಓಕೆ 2 ಪ್ಲಸ್ 4 ರೂಟ್ 2 ಓಕೆನಾ. 2 ಪ್ಲಸ್ 4 ರೂಟ್ 2. ನೆಕ್ಸ್ಟು A6 ಏನಾಗುತ್ತೆ A ಪ್ಲಸ್ 5D. A ಎಷ್ಟಿದೆ ರೂಟ್ 2 ಪ್ಲಸ್ 5 ರೂಟ್ 2 ಓಕೆನಾ. ಒಂದು ನಿಮಿಷ ಇದನ್ನು ನಾವು 5 ರೂಟ್ 2 ಅಂತ ತಗೊಳ್ತೀವಿ. 5 ಇನ್ಸೈಡ್ ಹೋದರೆ 25 ಆಗುತ್ತೆ. ಸೊ ಇದೇನಾಗುತ್ತೆ ರೂಟ್ 50 ಎಷ್ಟಾಗುತ್ತೆ ರೂಟ್ 50. ನೀವು ಇಷ್ಟೇ ಬಿಟ್ಟು ಓಕೆ. ಇದೇನಾಗುತ್ತೆ 1 ಇರುತ್ತೆ. ಸೊ 6 ರೂಟ್ 2 6 ಇನ್ಸೈಡ್ ಹೋದರೆ ಏನಾಗುತ್ತೆ 36 32 ಎಷ್ಟು 72 ಓಕೆನಾ. ನೆಕ್ಸ್ಟು A7 ಅಂದರೆ A ಪ್ಲಸ್ 6D ಎಷ್ಟಾಗುತ್ತೆ. A ಅಂದರೆ ರೂಟ್ 2 ಕೊಟ್ಟಿದ್ದಾನೆ ಪ್ಲಸ್ 6 ಇಂಟು ರೂಟ್ 2 7 ಇಂಟು ರೂಟ್ 2 ಆಗುತ್ತೆ. 7 ಇನ್ಸೈಡ್ ಹೋದರೆ 49 ಇಂಟು 2 49 ಇಂಟು 2 ಅಂದರೆ 92 98 ಎಷ್ಟು 49 98
ಓಕೆನಾ. ಒಂದು ನಿಮಿಷ ಗಮನ ಕೊಡಿ. A5 ಅಂತ ತೊಗೊಂಡಿದ್ದೀವಿ. A5 ಅಂದರೆ A ಪ್ಲಸ್ 4D ಅಂತ ತೊಗೊಂಡ್ವಿ. A ಅಂದರೆ ಎಷ್ಟಿದೆ √2 ಪ್ಲಸ್ 4D ಅಂದರೆ √2. ನಾವು ಇಷ್ಟೇ ಬಿಟ್ಟು ಓಕೆ, ಏನು ಸಮಸ್ಯೆ ಇಲ್ಲ. ನಾವು ಕಂಪ್ಲೀಟ್ ಮಾಡ್ತೀವಿ ಅಂದರೆ ಇದು 1√2, ಇದು 4√2 ಎಷ್ಟಾಯಿತು 5√2 ಆಯಿತು. 5√2 ಈ 5ನ ನಾವು ಇನ್ಸೈಡ್ ಕಳಿಸ್ತೀವಿ. ರೂಟ್ ಒಳಗಡೆ ಹೋಗಬೇಕಾದ್ರೆ ಏನಾಗುತ್ತೆ ವರ್ಗ ಸಂಖ್ಯೆ. ಈಗ 25 ಔಟ್ಸೈಡ್ ಬಂದರೆ 5 ಆಗಿರುತ್ತೆ. ಹಾಗೆ ಇದು ಇನ್ಸೈಡ್ ಹೋದರೆ 25 25 ಆಗುತ್ತೆ. 25 50 ರೂಟ್ 50. ಹಾಗೆ A6 A ಮೀನ್ಸ್ √2 ಪ್ಲಸ್ 5 ಇಂಟು √2 ಎಷ್ಟಾಯಿತು 6√2. 6 ಅಂದರೆ 36. 32 70, 36 72 ಆಯಿತು. ಹಾಗೆ A7 ಅಂದರೆ A ಪ್ಲಸ್ 6D ಎಷ್ಟಾಯಿತು √2 ಪ್ಲಸ್ 6√2 ಅಂದರೆ 7√2. 7 ಇನ್ಸೈಡ್ ಹೋದರೆ 49 ಹೌದಾ. 49 98 ಅಂತ ಕನ್ಸಿಡರ್ ಆಗುತ್ತೆ. ಹಾಗಾಗಿ ಮುಂದಿನ 3 ಪದಗಳು ಯಾವ್ಯಾವಪ್ಪ √50 72 98 A5 A6 A7 ಈ ಥರನೂ ನಾವು ಕನ್ಸಿಡರ್ ಮಾಡ್ತೀವಿ. ಓಕೆನಾ. ಇನ್ನೊಂದಷ್ಟೇ ಇದೆ, ಲಾಸ್ಟ್ ಒನ್ನು ಸ್ವಲ್ಪ ಚೇಂಜ್ ಇದೆ. ಇದು ಅದನ್ನೊಂದು ಬಿಡಿಸ್ಬಿಡೋಣ. ಮಕ್ಕಳ ನಿಮ್ಮ ಎಕ್ಸಸೈಸ್ ಅಭ್ಯಾಸದಲ್ಲಿ ಚೇಂಜ್ ಏನು ಕೊಟ್ಟಿದ್ದಾರೆ, ಡಿಫ್ರೆಂಟಾಗಿ ಪ್ರಾಬ್ಲಮ್ಸ್ ಏನು ಕೊಟ್ಟಿದ್ದಾರೆ ಅವೆಲ್ಲವುಗಳನ್ನು ನಾನು ಸಾಲ್ವ್ ಮಾಡ್ತಾ ಇದ್ದೀನಿ. ಸೇಮ್ ಇದ್ದಿದ್ದು, ಸಿಮಿಲರ್ ಇದ್ದಿದ್ದು, ಈಸಿ ಇದ್ದಿದ್ದು ಮಾತ್ರ ನಿಮಗೆ ಬಿಡ್ತಾ ಇದ್ದೀನಿ. ನೀವು ಟ್ರೈ ಮಾಡಿ. ಓಕೆನಾ. ನೆಕ್ಸ್ಟ್ ಒನ್ 1/1 3/2 5/2 7/2 ಈ ಥರ ಕೊಟ್ಟಿದ್ದಾರೆ. ಸೊ ಇದನ್ನು ನಾವು ಮತ್ತೆ ಬಿಡಿಸ್ಕೋಬೇಕಾಗುತ್ತೆ. ಹೇಗೆ ಬಿಡಿಸ್ಕೋತೀವ 1/1 ಅಂದರೆ ಒಂದೇ. 3/2 ಅಂದರೆ 3 6 ಆಗಲ್ಲ. 3ನ್ನು 2 ಸಲ ಬರಿ ಅಂತ ಅರ್ಥ, ಅಂದರೆ 9. ಓಕೆನಾ. 5ನ್ನು 2 ಸಲ ಬರಿ, 5 5 25. 7ನ್ನು 2 ಸಲ ಬರಿ, 14 ಅಲ್ಲ, 7 49. ಓಕೆನಾ. ಸೇಮ್ D1 ಅಂದರೆ A2 ಮೈನಸ್ A1 ಅಂತ ತಗೊಳ್ತೀವಿ. 9 ಮೈನಸ್ 1 ಅಂದರೆ 8. ನೆಕ್ಸ್ಟ್ D2 A3 ಮೈನಸ್ A4 ಎಷ್ಟು 25 ಮೈನಸ್ 9 ಎಷ್ಟಾಗುತ್ತೆ 16. 5 4 16 ಎಷ್ಟಾಗುತ್ತೆ 16. ದೇರ್ಫೋರ್ ನೋಡಿ D1 ಸಮ ಇಲ್ಲ, ಏನಕ್ಕೆ D2ಗೆ 8 ಬಂದಿದೆ, ಇದು ಡಬಲ್ ಬಂದಿದೆ. ಹಾಗಾಗಿ D1 ಸಮ ಇಲ್ಲ D2ಗೆ. ಸೊ ಇದು ಕೊಟ್ಟಿರುವಂಥ ಸಂಖ್ಯಾಪಟ್ಟಿ ಏನಿಲ್ಲ ಸಮಾಂತರ ಶ್ರೇಣಿಯೊಳಗೆ ಇಲ್ಲ. ಗೊತ್ತಾಯ್ತಾ. ಇವತ್ತು ನಾವು ಏನೇನು ಮಾಡಿದ್ವಿ, ಮೊದಲ ಪದವನ್ನು ಕೊಟ್ಟಾಗ ಸಾಮಾನ್ಯ ವ್ಯತ್ಯಾಸವನ್ನು ಕೊಟ್ಟಾಗ ಮೊದಲ 4 ಪದ ಕಂಡುಹಿಡಿವಿ ಅಂತ ಹೇಳಿದ್ವು. ಅಂದರೆ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿವಿ ಅಂತ ಹೇಳಿದ್ವು, ಅದನ್ನು ಕಂಡುಹಿಡಿದ್ವಿ. ಓಕೆನಾ. ನೆಕ್ಸ್ಟ್ ಏನು ಮಾಡಿದ್ರು, ಒಂದು ಸಮಾಂತರ ಶ್ರೇಣಿಯನ್ನು ಕೊಟ್ಟಿವಿ, ಅದರೊಳಗೆ ಮೊದಲ ಪದ ಕಂಡುಹಿಡಿವಿ, ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿವಿ ಅಂತ ಹೇಳಿದ್ವು. ಹೌದಾ, ಅದನ್ನು ಕಂಡುಹಿಡಿದ್ವಿ. ನೆಕ್ಸ್ಟ್ ಮೇನ್ ಅದರಲ್ಲಿ ಏನು ಮಾಡಿದ್ದೇವೆ, ಕೊಟ್ಟಿರುವಂಥ ಸಂಖ್ಯಾಪಟ್ಟಿ ಐತಲ್ಲ ಸಮಾಂತರ ಶ್ರೇಣಿಯೊಳಗೆ ಐತೋ ಇಲ್ವೋ ಅಂತ ಚೆಕ್ ಮಾಡ್ರಿ, ಕಂಡುಹಿಡಿವಿ, ಪರೀಕ್ಷೆ ಮಾಡ್ರಿ. ಇತ್ತು ಅಂದ್ರೆ ನಾವೇನು ಮಾಡಬೇಕು, ಮುಂದಿನ ಪದಗಳನ್ನು ಕಂಡುಹಿಡಿಬೇಕು. ಮುಂದಿನ ಎಷ್ಟು ಪದ, 3 ಪದ ಕಂಡುಹಿಡಿವಿ ಅಂತ ಹೇಳಿದರು. ಸೊ ಹಾಗಾಗಿ ನಾವು ಒಂದು 4-5 6 ಲೆಕ್ಕಗಳನ್ನು ಬಿಡಿಸಿದ್ವಿ. ಅವೆಲ್ಲವೂ ಡಿಫ್ರೆಂಟ್ ಇದ್ವು. ರೂಟ್ ಇದ್ದಿದ್ದು, ಸಂಖ್ಯೆಗಳನ್ನು ಕೊಡದೆ ಬೀಜಾಕ್ಷರಗಳನ್ನು ಕೊಟ್ಟಾಗ ಎ ಇತ್ತಲ್ವಾ, ಎದಿಂದ ಒಂದು ಲೆಕ್ಕ ಮಾಡಿದ್ವಿ, A1 A2 A² A3 ಅಂತ, ಅದೊಂದು ಲೆಕ್ಕ ಗೊತ್ತಾಯಿತು. ಮತ್ತು ರೂಟ್ ಇದ್ದಿದ್ದು, ರೂಟಲ್ಲೇ 2 ಟೈಪ್ ಇತ್ತು, ರೂಟ್ 8 ರೂಟ್ 18 ಈ ಥರ ಕೊಟ್ಟಿತ್ತಲ್ಲ, ಅದೊಂದು ಲೆಕ್ಕ. ಇನ್ನೊಂದು 3 +
√2 3+3√2 ಈ ಥರ ಕೊಟ್ಟಿತ್ತಲ್ವಾ, ಇದೊಂದು. ಇದರಲ್ಲೇ 2 ಟೈಪ್ ಬಂತು. ಓಕೆನಾ. ನೆಕ್ಸ್ಟ್ ಇದೊಂದು ಸ್ಕ್ವೇರಲ್ಲಿ ಕೊಟ್ಟಿದ್ದಾರೆ. ಇವೆಲ್ಲವುಗಳು ನಿಮಗೆ ನಿಮ್ಮ ಅಭ್ಯಾಸದಲ್ಲಿ ಕೊಟ್ಟಿರುವಂಥ ಡಿಫ್ರೆಂಟ್ ಆದಂತಹ ಲೆಕ್ಕಗಳು. ಇವುಗಳನ್ನು ನಾನು ಸಾಲ್ವ್ ಮಾಡೀನಿ. ಸೇಮ್ ಇದ್ದಿದ್ದು ಟ್ರೈ ಮಾಡಿರಿ. ಓಕೆನಾ. ಧನ್ಯವಾದಗಳು.